ರವಿಕುಮಾರ್ ಅಂತೇಳಿ ತುಮಕೂರಿಂದ ಬಂದಿದ್ದೇನೆ. ಇವತ್ತು ಗುಲ್ಬರ್ಗಾದಲ್ಲಿ ನಮ್ಮ ತಂಡದೊಟ್ಟಿಗೆ ಇವತ್ತು ನಾನು ತುಂಬ ಖುಷಿ ಆಗ್ತದೆ. ಯಾಕೆಂತಂದರೆ ನಾನಿವತ್ತು ನೆಟ್ ಸರ್ಫ್ ಕಮ್ಯುನಿಕೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು 25 ವರ್ಷ ಕಂಪ್ಲೀಟ್ ಮಾಡಿ 26ನೇ ವರ್ಷದ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗೆ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳಿದರೆ ಒಂದು ಕಡೆ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಉದ್ಯೋಗನ ಕೊಡ್ತಕ್ಕಂಥ ಒಂದು ಸಂಸ್ಥೆ ಆಗ್ತಾಯಿದೆ. ಸಾಕಷ್ಟು ಆರ್ಥಿಕ ವ್ಯವಸ್ಥೆನ ಮಾಡಿಕೊಡ್ತಕ್ಕಂಥ ಸಂಸ್ಥೆಯಾಗಿ ಇವತ್ತು ಬರ್ತಾ ಇದೆ ಅಂತೇಳಿ. ಇದೇ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ 2021ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಲಾ ಕೂಡ ಬಂದಿದೆ. ಇವತ್ತು 100% ಇವತ್ತು ಲೀಗಲ್ ಆಗಿ ಇವತ್ತು ನಾವು ಮಾಡ್ತೀವಿ. ಅದರಲ್ಲೂ ಕೂಡ ನಮಗೆ ನೆಟ್ ಸರ್ಫ್ ಅಂತಕ್ಕಂಥ ಒಂದು ಕಂಪ್ನಿ ಏನಕ್ಕೆ ನಂಗೆ ಖುಷಿ ಆಗ್ತದೆ ಅಂತೇಳಿದರೆ ಇದು ಬಂದಿರತಕ್ಕಂಥ ಉದ್ದೇಶನೇ ತುಂಬ ಅದ್ಭುತವಾಗಿದೆ. ಏನಪ್ಪ ಅಂತೇಳಿದರೆ ರಾಸಾಯನಿಕ ಮುಕ್ತ ಭಾರತ ಈ ಒಂದು ಉದ್ದೇಶ ಇಟ್ಕೊಂಡು ಬಂದಿದೆ. ನಮ್ಮಲ್ಲಿ ಬರ್ತಾ ಇರ್ತಕ್ಕಂಥ ಸಾಕಷ್ಟು ರೈತರುಗಳಿಗೆ ಇವತ್ತೇ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಕೆಮಿಕಲ್ ಫಾರ್ಮಿಂಗಿಂದ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಅಂದರೆ ಸಾವಯವ ಕೃಷಿಗೆ ಉತ್ತೇಜನ ಕೊಡ್ತಾ ಇದ್ದೀವಿ. ಸಡನ್ನಾಗಿ ಯಾರು ಕೂಡ ಬರೋಕ್ಕಾಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಮೋದಿಯವರು ಕೂಡ ಕೆಂಪುಕೋಟೆಯಲ್ಲಿ ಮೊನ್ನೆ ಆಗಸ್ಟ್ 15 ಅದನ್ನೇ ಹೇಳಿದ್ದಾರೆ ಇವತ್ತು. ಸೊ ಎಲ್ಲರೂ ಕೂಡ ಯೂರಿಯಾ ಇಂಥ ಒಂದು ಕೆಮಿಕಲ್ ಫಾರ್ಮಿಂಗಲ್ಲಿ ಹೋಗೋ ಬದಲು ಇವತ್ತು ರಾಸಾಯನಿಕ ಮುಕ್ತವಾಗಿ ಸಾವಯವಕ್ಕೆ ಬನ್ನಿ, ಖರ್ಚು ಕಮ್ಮಿ ಆಗುತ್ತೆ, ಉತ್ತಮವಾಗಿರ್ತಕ್ಕಂಥ ಬೆಳೆನೂ ಬೆಳಿಬೋದು, ಇದರೊಟ್ಟಿಗೆ ಭೂಮಿಯ ಒಂದು ಒಳ್ಳೆ ಭೂಮಿ ಕೂಡ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಕೂಡ ಬರ್ತದೆ. ನಮ್ಮ ಮುಂದಿನ ಪೀಳಿಗೆಗೆ ಹಣ ಮಾಡಿಕೊಡ್ಬೇಡಿ, ಮತ್ತೊಂದು ಆಸ್ತಿನ ಮಾಡಿಕೊಡ್ಬೇಡಿ, ಭೂಮಿಗೆ ಮುಂದಿನ ಪೀಳಿಗೆಗೆ ನಾವು ಕೊಡಬೇಕು ಅಂತೇಳಿದರೆ ಮಕ್ಕಳಿಗೆ ಭೂಮಿ ಫಲವತ್ತವಾಗಿರ್ತಕ್ಕಂಥ ಒಂದು ಭೂಮಿನ ಕೊಡಿ ಅಂತಕ್ಕಂಥ ಒಂದು ವಿಚಾರವಾಗಿ ಇವತ್ತು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇವತ್ತು ನಮ್ಮೊಟ್ಟಿಗೆ ಇವತ್ತು ಸಾಕಷ್ಟು ನಮ್ಮ ತಂಡದವರು ಇವತ್ತು ಎಲ್ಲರೂ ಕೂಡ ಈ ಒಂದು ಭಾಗದಲ್ಲಿ ಗುಲ್ಬರ್ಗ ಭಾಗದಲ್ಲಿ ಇಲ್ಲಿ ಬೆಳೀತಾ ಇರ್ತಕ್ಕಂಥ ಸೋಯಾ ಇರ್ಬೋದು, ತೊಗರಿ ಇರ್ಬೋದು, ಉದ್ದಿರ್ಬೋದು, ಹತ್ತಿ ಇರ್ಬೋದು ಅಥವಾ ಕಬ್ಬಿರ್ಬೋದು, ಎಲ್ಲದಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಬೆಳೆನ ನಮ್ಮ ನೆಟ್ ಸರ್ಫ್ ಮುಖಾಂತರ ಕೊಡ್ತಾ ಇದೆ. ಇದರಲ್ಲಿ ಪ್ರಾರಂಭಿಕ ಹಂತದಿಂದ ಕೊನೆಯವರೆಗೆ ಕೂಡ ಅದ್ಭುತವಾಗಿರ್ತಕ್ಕಂಥ ಇಳುವರಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಸಂಸ್ಥೆ ಕೊಡ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಖಂಡಿತ ನಾನು ನೆಟ್ ಸರ್ಫ್ಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ನಮ್ಮ ತಂಡದವರು ಇವತ್ತು ನಮ್ಮೊಟ್ಟಿಗೆ ಇದಕ್ಕೋಸ್ಕರ ರೈತರಿಗೋಸ್ಕರ ಶ್ರಮಿಸ್ತಾ ಇದ್ದಾರೆ. ಇವ್ರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟನ್ನು ಹಾಗಾಗಿ ನಾನು ಎಲ್ಲ ರೈತರಿಗೂ ಒಂದು ಮಾತು ಹೇಳೋದೇನಪ್ಪ ಅಂತಂದರೆ, ಈ ಒಂದು ಬಯೋಟೆಕ್ನಾಲಜಿ ಪ್ರಾಡಕ್ಟನ್ನ ಸಾವಯವದಲ್ಲಿ ಬೆಳೆದು ಸಾವಯವ ಪದಾರ್ಥಗಳನ್ನ ನಾವು ಬೆಳೆಯೋದ್ರಿಂದ ಸಾಕಷ್ಟು ಆರೋಗ್ಯನೂ ಕೂಡ ವೃದ್ಧಿ ಮಾಡ್ಬೋದು. ಈ ಒಂದು ಭಾರತನ ಕಟ್ಟತಕ್ಕಂಥ ಒಂದು ಇದರಲ್ಲಿ ಎಲ್ಲರೂ ಕೂಡ ನಮ್ಮ ರೈತರಿರ್ಬೋದು, ನಾವಿರ್ಬೋದು, ಪ್ರತ್ಯಕ್ಷವಾಗೋ ಪರೋಕ್ಷವಾಗಿ ಸಹಭಾಗಿ ಆಗೋಣ ಅಂತಕ್ಕಂಥ ಒಂದು ವಿಚಾರ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ರವಿಕುಮಾರ್ ಅಂತೇಳಿ ನಾನು ತುಮಕೂರಿಂದ ಬಂದಿರತಕ್ಕಂಥದ್ದು. ಗುಲ್ಬರ್ಗಾದಿಂದ ಇವತ್ತು ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ರವಿಕುಮಾರ್ ಕೆಂಗಾರ್ ಅಂತೇಳಿ ಬೇಸಿಕಲಿ ಇಲ್ಲೇ ಗುಲ್ಬರ್ಗಾದವರು. ಈ ನೆಟ್ ಸರ್ಫ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡಲ್ಲಿ 5 ವರ್ಷಗಳಿಂದ ಸತತವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಭಾಳ ಅದ್ಭುತ ಖುಷಿ ಇದೆ ಸರ್. ಯಾಕಂತಂದರೆ ನಾನು ಪ್ರತಿಯೊಬ್ಬ ಜಮೀನಿಗೆ ಹೋಗಿ ರೈತನಿಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಸಾವಯವ ಕೃಷಿ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕಂತೇಳಿ. ಬೆಳವಣಿಗೆ ಆಗ್ತಾಯಿಲ್ಲ, ಇವತ್ತು ಇಳುವರಿ ಬರ್ತಾಯಿಲ್ಲ, ರೈತರಂತ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ, ಭೂಮಿಯೆಲ್ಲ ಹಾಳಾಗ್ತಾ ಹೋಗ್ತಾ ಇದೆ, ಅವರಿಗೆ ಸಂಕಷ್ಟದಲ್ಲಿದ್ದಾರೆ ಇವತ್ತು ಎಲ್ಲ ರೀತಿಯಿಂದಲೂ ಕೂಡ ಸ್ನೇಹಿತರೆ. ಹಾಗಾಗಿ ಇವತ್ತು ಆ ಒಂದು ಕೃಷಿ ಭೂಮಿನೂ ಚೆನ್ನಾಗಿ ಮಾಡೋ ಜೊತೆಲಿ ಅವನಿಗೆ ಇಳುವರಿ ಕೂಡ ಜಾಸ್ತಿ ತಂದು ಕೊಡುವಂಥ ಕೆಲಸ, ಭಾಳ ಒಂದು ಒಳ್ಳೆ ಕೆಲಸನೂ ಕೂಡ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರಲ್ಲಿ. ಸಾಕಷ್ಟು ರೈತರಿದ್ದಾರೆ ನಮ್ಮ ಜೊತೆಗೆ, ಬೆಳೆದರು ಕೂಡ ಇದ್ದಾರೆ. ನಮ್ಮ ಸಂತೋಷ್ ಪಾಟೀಲ್ ಸರ್ ರೈತರು ಕೂಡ, ಅವರು ಕೂಡ ತೊಗರಿ ಬೆಳೆ ಬೆಳೆದಿದ್ದಾರೆ. ಈ ಒಂದು ನೆಟ್ ಸರ್ಫ್ ಕಮ್ಯುನಿಕೇಷನ್ ಪ್ರಾಡಕ್ಟ್ಗಳು ಬಳಸೋದ್ರ ಮುಖಾಂತರ, ಬೀಜೋಪಚಾರ ಮುಖಾಂತರ ಅವರು ಬೆಳೆದಿದ್ದಾರೆ. ನಿಮ್ಮ ಅನಿಸಿಕೆಯನ್ನು ಕೂಡ ಹೇಳ್ಬೋದು ಸರ್. ಸರ್, ನನ್ನ ಊರು ಹಳೆ ಶಾಬಾದು. ನಾನು ಕೂಡ ತೊಗರಿಗೆ ಬೀಜೋಪಚಾರ ಮಾಡಿ ಈಗ ಒಳ್ಳೆಯ ಬೆಳೆಯನ್ನು ಕಾಣ್ತಾ ಇದ್ದೀನಿ ಅಂತ ಹೇಳ್ಬೋದು ಸರ್. ಎಸ್, ಥ್ಯಾಂಕ್ ಯು ಸರ್. ಇದೇ ಥರನೇ ನಮ್ಮ ಸದಾನಂದ್ ಸರ್ ಇದ್ದಾರೆ. ಅದಾದ ನಂತರ ನಮ್ಮ ಲಕ್ಷ್ಮಣ್ ರೆಡ್ಡಿ ಸರ್ ಇದ್ದಾರೆ, ರೈತರು. ನಿಮ್ಮ ಅನಿಸಿಕೆ ಏನು ಹೇಳ್ತೀರಾ ಸರ್? ಈ ನೆಟ್ ಸರ್ಫ್ ಪ್ರಾಡಕ್ಟ್ಗಳನ್ನ ಬಳಸಿ ಇಲ್ಲಿ ಖುದ್ದಾಗಿ ನೀವು ನೋಡ್ಬೋದು ಸ್ನೇಹಿತರೆ. ಎಂತೆಂಥ ಬೆಳೆಗಳು ಇಳುವರಿ ತೆಗೆದಿದ್ದಾರೆ ಅಂತೇಳಿ. ಈ ಒಂದು ಭಾಗದಲ್ಲಿ ಉತ್ತರ ಕರ್ನಾಟಕ ಗುಲ್ಬರ್ಗ ಭಾಗದಲ್ಲಿ ನೆಟ್ ಸರ್ಫ್ ಪ್ರಾಡಕ್ಟ್ಗಳು ಎಷ್ಟು ಅದ್ಭುತ ಕೆಲಸ ಮಾಡಿದೆ, ಇಳುವರಿ ತಂದು ಕೊಟ್ಟಿದೆ ಅಂತೇಳಿ ರೈತರ ಬಾಯಿಂದನೇ ಕೇಳೋಣ ಸರ್. ನಿಮ್ಮ ಲಕ್ಷ್ಮಣ್ ರೆಡ್ಡಿ ಸರ್ ಮಾಹಿತಿಯನ್ನು ಕೇಳೋಣ. ನಮಸ್ಕಾರ ಸರ್, ನಮ್ಮ ಹೆಸರು ಲಕ್ಷ್ಮಣ್ ರೆಡ್ಡಿ ಅಂತ. ನಾನು ಪ್ರಾಪರ್ ಕಮಲಾಪುರದಲ್ಲಿ ಇರ್ತೀನಿ. ಕಮಲಾಪುರದಿಂದ ಬಂದೀನಿ ಇವತ್ತು ಗುಲ್ಬರ್ಗ. ಈ ಒಂದು ನೆಟ್ ಸರ್ಫ್ ಕಂಪ್ನಿಯಲ್ಲಿ ನಾನು 1.5 ವರ್ಷದಿಂದ ನೋಡ್ತಾ ಇದ್ದೀನಿ. ಈ ಒಂದು ನೆಟ್ ಸರ್ಫ್ ಕಂಪ್ನಿ ಏನು ಪ್ರಾಡಕ್ಟ್ಗಳಿದ್ದಾವೆ, ಸಾವಯವ ಗೊಬ್ಬರ ಮತ್ತು ಜೈವಿಕ ಪೆಸ್ಟಿಸೈಡ್, ಇವೆಲ್ಲ ಏನಂತಂದರೆ ಭಾಳ ಏನದ ಅಂದ್ರೆ ರೈತರಿಗೆ ಮಣ್ಣಿಗೆ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಿಸೋದ್ರ ಜೊತೆಗೆ ಏನಂದ್ರೆ ಇಳುವರಿ ಕೂಡ ಏನದಂದ್ರೆ 30ರಿಂದ 40% ಇಳುವರಿ ಹೆಚ್ಚಿಗೆ ಬರ್ತಾಯಿದೆ. ಅದ ಕಡೆಯಿಂದ ಇವೆಲ್ಲ ಏನಂತಂದರೆ ಎಲ್ಲ ರೈತರು ನಾವೆಲ್ಲರೂ ಇದನ್ನು ಉಪಯೋಗ ಮಾಡಿ ಇದರಿಂದ ಲಾಭ ಪಡ್ಕೋಬೇಕಂತೇಳಿ ನಾನು 2 ಮಾತು ಹೇಳ್ತೀನಿ ಸರ್. ಧನ್ಯವಾದ. ತೊಗರಿ ಬೆಳೆ ಸರ್ ನೀವು ಬೆಳೆದಿದ್ರಿ. 1 ಎಕರೆದಲ್ಲಿ ಎಷ್ಟು ಬೆಳೆ ಬೆಳೆದಿರಿ ಸರ್ ನೆಟ್ ಸರ್ಫ್ ಪ್ರಾಡಕ್ಟ್ ಬಳಸಿ?
ತೊಗರಿ ಬೆಳೆ ಸರ್ 1 ಎಕರೆದಲ್ಲಿ 9.5 ಕ್ವಿಂಟಲ್ ವರೆಗೆ ನಾವು ತೊಗರಿ ಬೆಳೆ ಇಳುವರಿ ಬೆಳೆ. ಸೂಪರ್ ಸರ್, ಇಂಥ ಅದ್ಭುತ ಇಳುವರಿ ಅಂತ ಹೇಳೋದಕ್ಕೆ ಭಾಳ ಖುಷಿಯಾಗುತ್ತೆ ಸ್ನೇಹಿತರೆ. ಯಾಕೆಂದರೆ ನಮ್ಮ ಭಾಗದಲ್ಲಿ 4 ಕ್ವಿಂಟಲ್ ತೆಗೆಯೋದು ಭಾಳ ಕಷ್ಟ. ಸೊ ಅಂಥದ್ರಲ್ಲಿ ಆ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಿಸಿ ಅತಿ ಕಡಿಮೆ ಬೆಳೆಯಲ್ಲಿ ಒಂದು ಬೆಳೆನ ಬೆಳೆದಿರೋಂಥ ಒಂದು ರೈತ ಅಂತ ಹೇಳ್ಬೋದು. ರೈತರಲ್ಲಿ ಡೈರೆಕ್ಟಾಗಿ ಹೇಳ್ತಾರೆ ಸ್ನೇಹಿತರೆ, ನಾವು ಹೇಳ್ತಲ್ಲ ಕಂಪನಿಯವರು. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಇವತ್ತು ಅವನ ನಷ್ಟನ ಭರಿಸ್ಬೇಕಂತಂದರೆ ಸಾವಯವ ಕೃಷಿನ ಮಾಡಬೇಕು. ಅದು ಹೇಗೆ ಮಾಡಬೇಕಂತ ನಾವು ಕೂಡ ಹೇಳ್ಕೊಡ್ತೀವಿ. ಒಂದು ತಂಡ ಇದೆ ನಮ್ಮ ಕಂಪನಿ ಪರವಾಗಿ, ನಾವು ಇದನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಜಾಗೃತಿ ಮೂಡಿಸ್ತಾ ಇದ್ದೀವಿ. ಹಳ್ಳಿಗಳಿಗೆ ಕೂಡ ಹೋಗಿ ನಾವು ಅದನ್ನು ಜಾಗೃತಿ ಮೂಡಿಸ್ತಾ ಇದ್ದೀವಿ. ರೈತರಿಗೆ ಇವತ್ತು ಭೂಮಿ ಯಾಕೆ ಹಾಳಾಗ್ತದೆ, ಅವನಿಗೆ ಹೇಗೆ ಬೆಳೆ ಬೆಳಿಬೋದು ಅಂತೇಳಿ ಸ್ನೇಹಿತರೆ. ಸೊ ಹಾಗಾಗಿ ನನಗೆ ಭಾಳ ಖುಷಿ ಇದೆ ಒಂದು ನೆಟ್ಸಪ್ ಕಂಪ್ನಿಯಲ್ಲಿ ಕೆಲಸ ಮಾಡೋದಕ್ಕೆ. ನಿಮ್ಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಸರ್. ಭಾಳಷ್ಟು ಜನ ಇಲ್ಲಿ ಬಂದಿದ್ದಾರೆ ರೈತರು ಕೂಡ. ಸೊ ನೀವೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ರವಿಕುಮಾರ್ ಕೆಂಗರ್ ಅಂತೇಳಿ.